ನಾನು ಆವಾಗಲೇ ಹೇಳಿದೆ, ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಎಲ್ಲರನ್ನೂ ಅದು ಕಾಡ್ತಾ ಇರುತ್ತೆ. ಈಗ ಫೆಬ್ರವರಿ ತಿಂಗಳಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರೊಂದು ವೆಬಿನಾರ್ ಮಾಡಿದ್ರು. ನಮ್ಮ ನರಸಿಂಹಲಿಂಗೇವರು ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಈ ಅಡಿಕೆಯನ್ನು ಸೌತ್ ಈಸ್ಟ್ ಏಷ್ಯಾದಲ್ಲಿ ಬ್ಯಾನ್ ಮಾಡಬೇಕು ಅಂತ. ಯಾಕೆಂದರೆ ಅದು ಹಾನಿಕಾರಕ, ಬೇಕಾದಷ್ಟು ರಿಪೋರ್ಟ್ ಇದೆ. ಆವಾಗ ಲಕ್ಕಿಲಿ ನಾವು ಈಗ CPCIಯಲ್ಲಿ ಎಲ್ಲ ಬೇರೆ ಬೇರೆ ಸಂಸ್ಥೆಗಳ ಜೊತೆ ಸೇರಿ ರೆಪ್ಯೂಟೆಡ್ ಮೆಡಿಕಲ್ ಆರ್ಗನೈಸೇಷನ್, ಅದು ಏಮ್ಸ್ ಇರ್ಬೋದು, CCMI ಹೈದರಾಬಾದ್ ಇರ್ಬೋದು, IISc ಬ್ಯಾಂಗ್ಳೂರು ಇರ್ಬೋದು, ಆಮೇಲೆ ಇನ್ನು ಬೇರೆ ಬೇರೆ ಮೆಡಿಕಲ್ ಕಾಲೇಜುಗಳನ್ನೆಲ್ಲ ಸೇರಿಸಿ ನಾವೊಂದು ರಿಸರ್ಚ್ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೂ 1 ವರ್ಷ ಆಯಿತು. ನಾವು ಆ ವೆಬಿನಾರಲ್ಲಿ ಅವ್ರಿಗೆ ಬಂದ್ವಿ, ಇಂಡಿಯಾದಲ್ಲಿ ಫಸ್ಟ್ ಟೈಮ್ ವರ್ಲ್ಡಲ್ಲಿ ಅಡಿಕೆ ಬಗ್ಗೆ ಇಷ್ಟು ದೊಡ್ಡದೊಂದು ರಿಸರ್ಚ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ. ಸೊ ಅವ್ರಿಗೆ ಹೇಳಿದ್ದೀವಿ, ನೀವು ಇದರ ರಿಸಲ್ಟಿಗೆ 2 ವರ್ಷ ವೆಯ್ಟ್ ಮಾಡಿ. 2 ವರ್ಷ ವೆಯ್ಟ್ ಆದ ಮೇಲೆ ನಾವು ಅಡಿಕೆ ಹಾನಿಕಾರಕ ಹೌದಾ ಅಲ್ಲವ ಅಂತ ಹೇಳ್ತೀವಿ. ಸೊ ಆ ನಿಟ್ಟಿನಲ್ಲಿ ನಮ್ದು ಈಗ ಆಲ್ರೆಡಿ ರಿಸರ್ಚ್ ಶುರುವಾಗಿದೆ. ಭಾಳ ಖುಷಿಯ ವಿಷಯ ಅಂದರೆ, ನಾವು ಈಗಲೇ ಅರೆಕೆನಲ್ಲಿ ಬೇರೆ ಬೇರೆ ವೆರೈಟೀಸ್ ಇದ್ದಾವೆ. ಅದರಲ್ಲೊಂದು ಆಲ್ಕಲಾಯ್ಡ್ ಇದೆ, ಅದರ ಹೆಸರು ಅರೆಕುಲಿನ್ ಅಂತ. ಆಲ್ರೆಡಿ ನಾವು ಒಂದು ಹೈ ಅರೆಕುಲಿನ್ ಮತ್ತು ಲೋ ಅರೆಕುಲಿನ್ ಕಂಟೆಂಟ್ ಇರುವ ವೆರೈಟಿಯನ್ನು ಐಡೆಂಟಿಫೈ ಮಾಡಿದ್ದೀವಿ. ನಾವು ಇದನ್ನೀಗ ಎಲ್ಲ ಹೆಲ್ತ್ ಕ್ಲಿನಿಕ್ಕಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಆ ಡಾಕ್ಟರ್ಸ್ ಹತ್ರ ಇದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇನ್ನೊಂದು ನಮಗೆ ಮೇನ್ ಬೇಕಾಗಿದ್ದೇನೆಂದರೆ, ಯಾರು ಖಾಲಿ ಅಡಿಕೆ ತಿಂತಾ ಇದ್ದಾರೆ, ಇಷ್ಟೊತ್ತರೆಗೆ ನೀವು ನೋಡಿದರೆ ಆ ಅಡಿಕೆದು ದೊಡ್ಡ ದೊಡ್ಡ ಜರ್ನಲ್ಸಲ್ಲಿ ಎಲ್ಲ ಪಬ್ಲಿಷ್ ಆಗಿದೆ. ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದು ನಾಗ್ಪುರ್, ಲಕ್ನೋ, ಕಲ್ಕತ್ತಾ ಇಂಥ ಪ್ಲೇಸಸ್. ಅಲ್ಲಿ ಅಡಿಕೆ ಜೊತೆ ಬೇರೆ ಬೇರೆ ಪದಾರ್ಥಗಳನ್ನು ಹಾಕಿ ಅವರು ತಿಂತಾರೆ. ಸೊ ಹಾಗಾಗಿ ಆ ಸ್ಯಾಂಪಲಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದಕ್ಕಾಗಿ ನಾವೀಗ ಸೊ ಆ ಥರದ್ದು ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ತುಂಬ ಹೆಲ್ಪ್ ಆಗುತ್ತೆ ಈ ಪ್ರಾಜೆಕ್ಟಿಗೆ. ಆಲ್ರೆಡಿ ನಮಗೆ ಒಂದು 30 ಜನ ಸಿಕ್ಕಿದ್ದಾರೆ. ನಮ್ಮ KMC ಮಣಿಪಾಲದಲ್ಲಿ ಒಂದು ರಿಸರ್ಚಿನ ಪ್ರಕಾರ ಅವರಿಗೆ ಮಂಗಳೂರು ಮತ್ತು ಕಾಸರಗೋಡಲ್ಲಿ 10 ಜನ ಖಾಲಿ ಅಡಿಕೆ ತಿನ್ನುವರು ಸಿಕ್ಕಿದ್ದಾರೆ. ಅವ್ರಿಗೆ ಡಿಟೇಲ್ ಸ್ಟಡಿ ಮಾಡಿದಾಗ ಅವರ ಬಾಯಲ್ಲಿ ಏನು ಆ ವಿಷನ್ ಅಥವಾ ಒಂದು ಥರ ಬರ್ತಾ ಇಲ್ಲ. ಯಾರು ಅವರ ಪ್ರೊಫೈಲ್ ಅಥವಾ ಬೇರೆ ಹಾಕಿದ್ದಾರೆ ಅಂತ ಅವ್ರಿಗೆ ಮಾತ್ರ ಬರ್ತಾ ಇದೆ. ನಮಗಿದು 100 ಸ್ಯಾಂಪಲ್ ಸಿಕ್ಕಿದರೆ ನಮಗಿದು ದೊಡ್ಡ ಪ್ರಮಾಣದಲ್ಲಿ ಇದೊಂದು ಸಹಕಾರ ಆಗಿದೆ. ಅದಕ್ಕೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಎಲ್ಲ ಕೋಆಪರೇಟಿವ್ಸ್ ಜೊತೆ. ಸೊ ನಿಮ್ಮಲ್ಲಿ ಯಾರಾದರೂ ಇದ್ದರೆ ನೀವು ಅದನ್ನು ಸ್ವಲ್ಪ ಡೀಟೇಲ್ ಕೊಟ್ಟು ನಾವು ಸ್ಯಾಂಪಲ್ ತೊಗೊಂಡು ಅದರ ಬಗ್ಗೆ ಸ್ಟಡಿ ಮಾಡ್ತೀವಿ.